ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಮೊಬೈಲು ರಿಲೀಸ್ ಆಯಿತು ಅಂತಲೇ ಹೇಳ್ಬೋದು. ಇದರ ಪ್ರೈಸ್ ಬಂದ್ಬಿಟ್ಟು 1,25,000 ಅಂತಲೇ ಹೇಳ್ಬೋದು. ಗೂಗಲ್ ಪಿಕ್ಸೆಲ್ 9 XL Pro ಅಂತಲೇ ಹೇಳ್ಬೋದು. ಆ್ಯಂಡ್ ಗೂಗಲ್ ಇನ್ನು ಬೇರೆ ವೇರಿಯಂಟ್ ಎಲ್ಲ ಡಿಫ್ರೆಂಟ್ ಪ್ರೈಸ್ ಅಂತಲೇ ಇದೆ. ಸೊ ಈ ಪ್ರೈಸ್ನ ಬಿಟ್ಬಿಡಿ, ಪ್ರೈಸ್ನ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ನಾನು ಫುಲ್ಲು ಡೀಟೇಲ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ನೀವು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಬಟ್ ಮೊಬೈಲ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ಆಸಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನನಗೆ ಆಫ್ಟರ್ ಐಫೋನ್ ಬಿಟ್ಟರೆ ನನಗೆ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಮೊಬೈಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ. ಆ್ಯಂಡ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ತರ್ತೀನಿ. ಅದು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಇದೊಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬಾಕ್ಸಲ್ಲಿ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಬಳಕೆನೇ ಮಾಡಿಲ್ಲ. ಆ್ಯಂಡ್ ಈ ಮೊಬೈಲ್ ಬಂದ್ಬಿಟ್ಟು ಮೆಟಲ್ ಫ್ರೇಮ್ ಅಂತಲೇ ಹೇಳ್ಬೋದು. ಮತ್ತು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನು ವೆಕ್ಟಸ್ 2 ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಪೋರ್ಟ್ಸ್ ಆ್ಯಂಡ್ ಬಟನ್ಸ್ ಬಗ್ಗೆ ಏನು ಅಂತ ನೋಡೋದಾದ್ರೆ, ರೈಟ್ ಹ್ಯಾಂಡ್ ಸೈಡಲ್ಲಿ ವಾಲ್ಯೂಮ್ ರಾಕರ್ಸ್ ಇದೆ ಆ್ಯಂಡ್ ಪವರ್ ಆಫ್ ಆನ್ ಬಟನ್ ಇದೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫುಲ್ಲು ಕ್ಲೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಲ್ಗಡೆ ಬಂದ್ಬಿಟ್ಟು ಸೆಕೆಂಡರಿ ಮೈಕ್ರೋಫೋನ್ ಇದೆ. ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ಸ್ಪೀಕರ್ ಗ್ರಿಲ್ ಇದೆ, ಪ್ರೈಮರಿ ಮೈಕ್ರೋಫೋನ್ ಇದೆ, ಆ್ಯಂಡ್ USB-C ಟೈಪ್ ಚಾರ್ಜಿಂಗ್ ಇದೆ, ಆ್ಯಂಡ್ ಸಿಮ್ ಟ್ರೈ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಮೊಬೈಲಲ್ಲಿ ಸಿಂಗಲ್ ಸಿಮ್ ಟ್ರೈ ಇರುವಂಥದ್ದು. ನೀವೇನಾದರೂ ಡ್ಯುಯಲ್ ಸಿಮ್ ಯೂಸ್ ಮಾಡಬೇಕು ಅಂದರೆ ಈ ಸಿಮ್ ಕಡೆ ನೀವು ಹೋಗ್ಬೋದು. ಡ್ಯುಯಲ್ ಸಿಮ್ ಆಪ್ಷನ್ ಇದೆ, ಬಟ್ ಟ್ರೈ ಮಾತ್ರ ಸಿಂಗಲ್ ಸಿಮ್ ಆಪ್ಷನ್ ಇರುವಂಥದ್ದು. ಇದರ ಪ್ರೊಸೆಸರ್ ಬಂದ್ಬಿಟ್ಟು Tensor G4 ಅಂತಲೇ ಹೇಳ್ಬೋದು. ಒಂದು ಅತ್ತಾಗೆ ಹೈ ಎಂಡು ಅಲ್ಲ, ಇತ್ತಾಗೆ ಲೋ ಎಂಡು ಅಲ್ಲ, ಮೀಡಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಈ ಮೊಬೈಲ್ಗೆ ತಕ್ಕವಾದಂಥ ಪ್ರೊಸೆಸರ್ ಅದೆಲ್ಲ. ಬಟ್ ಈ ಮೊಬೈಲ್ ಯಾವುದಕ್ಕೆ ಫೇಮಸ್ಸು, ಯಾವುದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಆಪ್ಷನ್ ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಬೇಜಾರಾಗೋ ಸಂಗತಿ ಅಂದರೆ ಈ ಮೊಬೈಲ್ ಬಗ್ಗೆ, ಇದರ ಔಟ್ ಆಫ್ ದ ಬಾಕ್ಸ್ ಬಂದ್ಬಿಟ್ಟು Android 14 ಬರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ Android 15 ಬರುತ್ತೆ ಅಂತ, ಬಟ್ Android 14 ಬಂದಿದೆ. ಆ್ಯಂಡ್ 7 ಇಯರ್ಸ್ ಮೇಜರ್ ಅಪ್ಡೇಟ್ ಸಿಗುವಂಥದ್ದು ಈ ಮೊಬೈಲ್ಗೆ. ಇದ್ರ ಜೊತೆಗೆ ಯಾವ್ಯಾವ ಮೊಬೈಲ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ, ಗೂಗಲ್ ಪಿಕ್ಸೆಲ್ 9, 9 Pro, 9 Pro XL, 9 Pro Fold ಆ್ಯಂಡ್ ವಾಚ್ ಕೂಡ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ. ಆ್ಯಂಡ್ ಇದರಲ್ಲಿ ತುಂಬ ಇಷ್ಟವಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಇದರ ಕ್ಯಾಮ್ರಾ ಪೊಸಿಷನ್ನು ಪಿಲ್ ಶೇಪ್ ಕ್ಯಾಮ್ರಾ ಇರುವಂಥದ್ದು. ಇದು ನೋಡೋಕ್ಕೆ ಒಂದು ರೀತಿಯಾಗಿ ಗೂಗಲ್ ಸರ್ಚ್ ಬಾರ್ ಇದೆ ಅಲ್ವಾ, ಆ ರೀತಿಯಾಗಿ ಕಾಣುತ್ತೆ. ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ಇದರ ಪ್ರೊಟೆಕ್ಷನ್ ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸ್ ವೆಕ್ಟಸ್ 2 ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ ಈಗ. ಅಂದರೆ ಗೂಗಲ್ ಪಿಕ್ಸೆಲ್ XL Pro ಡಿಸ್ಪ್ಲೇ ಬಂದ್ಬಿಟ್ಟು 6.8 ಇಂಚ್ QHD ಪ್ಲಸ್ LTPO OLED ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸೂಪರ್ ಆಕ್ಟಿವ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂತಲೇ ಹೇಳ್ಬೋದು. 120 Hz ರಿಫ್ರೆಶ್ ರೇಟು ಮತ್ತು GG ವೆಕ್ಟಸ್ 2 ಅಂತಲೇ ಹೇಳ್ಬೋದು. ಅದೇ ನೀವು ಗೂಗಲ್ ಪಿಕ್ಸೆಲ್ 9 ಅಂದರೆ ಸ್ಟ್ಯಾಂಡರ್ಡ್ ಎಡಿಷನ್ ಬಂದ್ಬಿಟ್ಟು 6.3 ಇಂಚ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ. 9 Pro ಬಂದ್ಬಿಟ್ಟು 6.3 QHD ಪ್ಲಸ್ LTPO OLED ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯೂಚರ್ ಏನು ಅಂತ ಹೇಳಿದ್ರೆ AI ಫೀಚರು. AI ಫೀಚರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸ್ಕ್ರೀನ್ಶಾಟ್ ಬಗ್ಗೆ ತಗೋಣ. ಸ್ಕ್ರೀನ್ಶಾಟಲ್ಲಿ ನಾವೇನಾದರೂ ಕೆಲವೊಂದು, ಇವಾಗ ಶೂಸ್ ಅಂತಲೇ ಇಟ್ಕೊಳ್ಳೋಣ. ಶೂಸ್ದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ನಾವು ಅಲ್ಲಿ ಕೆಳಗಡೆ ಟೈಪ್ ಮಾಡಿದ್ರೆ ಫೈನ್ ಮಿ ಶೂಸ್ ಅಂತನೋ ಇಲ್ಲ ಏನೋ ಶೂಸ್ ಅಂತ ನೋಡಿದ್ರೆ ಎಲ್ಲನೂ ಬಿಟ್ಬಿಟ್ಟು ಅದನ್ನೇ ಪರ್ಟಿಕ್ಯುಲರ್ ಆಗಿ ನಮಗೆ ತೋರಿಸುತ್ತೆ. ಯಾವುದೇ ರೀನೇಮ್ ಮಾಡದೇ ಇದ್ರೂ ನಾವು ಅದನ್ನು ಆರಾಮಾಗಿ ಸರ್ಚ್ ಮಾಡ್ಬೋದು. ಆ್ಯಂಡ್ ಇದೇ AI ಮುಖಾಂತರ ಆ್ಯಡ್ ಮಿ ಅನ್ನೋ ಆಪ್ಷನ್ ಸಿಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ನೀವು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀರಾ, ಓಕೆ, ಹೊರಗಡೆ ಎಲ್ಲೋ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀರಾ, ನಿಮಗೆ ಗ್ರೂಪ್ ಫೋಟೋಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು 4 or 3 ಮೆಂಬರ್ಸ್ ನೀವು ಜೊತೆ ಹೋಗಿರ್ತೀರಾ, ನೀವು 3 ಜನದ್ದು ಫೋಟೋಸ್ ಬೇಕಾಗುತ್ತೆ. ಅಲ್ಲಿ ಯಾರು ನಿಮಗೆ ಫೋಟೋ ಹಿಡ್ಕೊಳ್ಳೋಕೆ ಯಾರು ಇರಲ್ಲ. ಅದೇ ನೀವು ಈ ರೀತಿಯಾಗಿ ನಾನು ಎಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಸ್ಟಿಚ್ ಕೂಡ ಮಾಡ್ಕೊಬೋದು. ಒಬ್ಬರು ಹೋಲ್ಡ್ ಮಾಡಿ ಇಟ್ಕೊಂಡು ತಿರ್ಗಾ ಅದನ್ನು ಸ್ಟಿಚ್ ಮಾಡಿ ಇನ್ನೊಬ್ರು ಬಂದು ಇನ್ನೂ ಅದನ್ನು ತಗೊಂಡ್ರೆ ನೀವು ಎಲ್ಲಿದ್ದೀರೋ ಅಲ್ಲೇ ಪೊಸಿಷನಲ್ಲಿ ಇರುತ್ತೆ. ಯಾವುದೇ ರೀತಿ ನೀವು ಇಲ್ದಿರೋ ಥರನೇ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಅದು ಸ್ಟಿಚ್ ಮಾಡಿ ನಿಮಗೆ ಫೋಟೋ ಬರುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಜೆಮಿನಿ AI. ಆ್ಯಂಡ್ ಈ ಜೆಮಿನಿ AI ಇಷ್ಟು ಚೆನ್ನಾಗಿ ಗೂಗಲ್ ಪಿಕ್ಸೆಲ್ ಸೀರೀಸಲ್ಲಿ ಕೆಲಸ ಮಾಡಬೇಕು ಅಂದರೆ ಇದರ ರ್ಯಾಮ್ ಬಂದ್ಬಿಟ್ಟು 16 GB ರ್ಯಾಮ್ ಇರುವಂಥದ್ದು. 256 GB ಒಂದು ವೇರಿಯಂಟು, 512 GB ಒಂದು ವೇರಿಯಂಟಲ್ಲಿ ಸಿಗುತ್ತೆ. ಆಬ್ವಿಯಸ್ಲಿ ನಮಗೆ ಇಷ್ಟೊಂದು ಅಡ್ವಾನ್ಸ್ ಆಗಿ ನಮಗೆ AI ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ರ್ಯಾಮ್ ಅವಶ್ಯಕತೆ ತುಂಬಾ ಇದೆ. ಆ್ಯಂಡ್ ಸ್ಟೋರೇಜ್ ಆಪ್ಷನ್ ಕೂಡ ನಮಗೆ ಬೇಕಾಗುತ್ತೆ. ಆ್ಯಂಡ್ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 50 MP ಪ್ರೈಮರಿ ಕ್ಯಾಮ್ರಾ, 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಸಿಗುತ್ತೆ, ಆ್ಯಂಡ್ 48 MP
5x ಟೆಲಿಫೋಟೋ ಸಿಗುವಂಥದ್ದು. ಆ್ಯಂಡ್ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 42 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆ್ಯಂಡ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ 18 ಬ್ಯಾಂಡ್ 5G ಸಿಗುವಂಥದ್ದು, 4G ಓಲ್ಡ್ ಸಿಗುತ್ತೆ, Wi-Fi 6 ಸಿಗುತ್ತೆ, ಬ್ಲೂಟೂತ್ 5.3 ಸಿಗುವಂಥದ್ದು, NFC ಇದೆ. ಆ್ಯಂಡ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 5060 mAh ಬ್ಯಾಟ್ರಿ ಸಿಗುವಂಥದ್ದು, 37 ವ್ಯಾಟ್ ವೈಡ್ ಚಾರ್ಜರ್ ಇರುತ್ತೆ, 23 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಆ್ಯಂಡ್ ಇದರ ಸೆನ್ಸರ್ ಬಗ್ಗೆ ಮಾತಾಡಿದ್ರೆ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುವಂಥದ್ದು, IP68 ವಾಟರ್ ರೆಸಿಸ್ಟೆನ್ಸ್ ಸಿಗುವಂಥದ್ದು. ಆ್ಯಂಡ್ ಇದ್ರ ಪ್ರೈಸ್ ಆಗಲೇ ಹೇಳ್ದಂಗೆ ಗೂಗಲ್ ಪಿಕ್ಸೆಲ್ ಪ್ರೋ XL ಬಗ್ಗೆ ಪ್ರೈಸ್ ನಾನು ಹೇಳ್ತಾ ಇರೋದು. ಇದರ ಪ್ರೈಸ್ ಬಂದ್ಬಿಟ್ಟು 1,25,000 ರೂಪಾಯಿ ಅಂತಲೇ ಹೇಳ್ಬೋದು. ಬಟ್ ಏನೇ ಆದ್ರೂ ಸಿಗಾಬಟ್ಟೆ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಅಂತ. ಇದಿಷ್ಟು ಗೂಗಲ್ ಪಿಕ್ಸೆಲ್ XL Pro ವೇರಿಯಂಟ್ನ ಮೊಬೈಲ್ ಆಗಿತ್ತು. ನೆಕ್ಸ್ಟ್ ನಾನು ಗೂಗಲ್ ಪಿಕ್ಸೆಲ್ 9 Fold ಮೊಬೈಲ್ನ ಸ್ಪೆಸಿಫಿಕೇಶನ್ ತಿಳಿಸ್ಕೊಡೋಣ ಅಂತಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ, ಆ ವಿಡಿಯೋನ ನಾನು ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳೋದು ಮರ್ತುಬಿಟ್ಟೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಸೇಫ್, ಬಾಯ್.